ಕಾರಣದಿಂದ ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು, ಮುಂದರಿಬೇಕಂತ ಇದ್ದರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತೇನೆ. ಮನೆತನದ ಹಿರಿಯವರು ಅನೇಕ ವಿವಿಧ ಜಾತಿ ಧರ್ಮಗಳ ಮುಖಂಡರುಗಳು ಅದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಕೇವಲ ಜೋಡುಕೆರೆಗೆ ಮಾತ್ರ ಅಲ್ಲ, ಇಂಥ ಸಾಂಪ್ರದಾಯಿಕ ಕಂಬಳಗಳಿಂದ ಇವತ್ತು ಕಂಬಳ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಹಿಂದೆ 2018 ಆಸುಪಾಸಿನಲ್ಲಿ ಕಂಬಳ ಇಡೀ ದೇಶದಲ್ಲಿ ನಿಷೇಧ ಆದಾಗ ಸಾಂಪ್ರದಾಯಿಕ ಕಂಬಳಗಳ ಮೂಲಕವೇ ಅದಕ್ಕೆ ಮತ್ತೆ ಕಂಬಳಕ್ಕೆ ಇಡೀ ದೇಶದಲ್ಲಿ ಚಾಲನೆ ಸಿಗುವಂಥ ಒಂದು ಅವಕಾಶ ದೊರಕಿತ್ತು. ನಾವು ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳದ ಸಮಿತಿಯಿಂದ ಸರ್ಕಾರಕ್ಕೆ ಹಾಗೂ ಎಲ್ಲ ಇಡೀ ವ್ಯವಸ್ಥೆಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ. ಸಾಂಪ್ರದಾಯಿಕ ಕಂಬಳಗಳಿಗೆ ಅನುದಾನವನ್ನು ನೀಡಲೇಬೇಕು. ಈಗಾಗಲೇ ನಾವು ಜಿಲ್ಲೆಯ 5 ಶಾಸಕರು, ಪಕ್ಕದ ಜಿಲ್ಲೆಯ 7 ಶಾಸಕರು, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ. ನಮಗೆ ಭರವಸೆ ಇದೆ, ಸರ್ಕಾರ ಈ ಬಾರಿಯ ಅಧಿವೇಶನದ ಒಳಗೆ ಸಾಂಪ್ರದಾಯಿಕ ಕಂಬಳಕ್ಕೆ ಅನುದಾನವನ್ನು ಒದಗಿಸುವಂತಹ ಒಂದು ಭರವಸೆಯನ್ನು ಇವಾಗ ನಾವು ಇಟ್ಕೊಂಡಿದ್ದೇವೆ. ಒಂದು ವೇಳೆ ಭರವಸೆ ಈಡೇರದೇ ಇದ್ದಲ್ಲಿ ನಾವು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಒಳಪಟ್ಟಂಥ ಎಲ್ಲರೂ ಸೇರಿ ರೈತರನ್ನು ಒಳಗೂಡಿಕೊಂಡು ಬೃಹತ್ ಮಟ್ಟದ ಹೋರಾಟವನ್ನು ನಾವು ಈ ಅಧಿವೇಶನದ ನಂತರ ನಿರ್ಧಾರ ಆಗ್ತದೆ ಅದರ ಮೇಲೆ ನಾವು ಮಾಡಲಿಕ್ಕಿದ್ದೇವೆ.